ಹೆಲೋ ಫ್ರೆಂಡ್ಸ್, ಇವತ್ತು ನಿಮಗೆ ಸೈಕಾಲಜಿ CDP ಇದು ನಿಮಗೆ ಮೋಸ್ಟ್ ಇಂಪಾರ್ಟೆಂಟ್ ಟಾಪಿಕ್ಸ್, ಕಾನ್ಸೆಪ್ಟ್ಸ್ ಮತ್ತು ಕ್ವೆಶನ್ಸ್ ಹೇಳ್ಕೊಡ್ತೀನಿ. ಓಕೆ, ಫಸ್ಟ್ ಕ್ವೆಶನ್. ದ ಚೈಲ್ಡ್ ಲರ್ನ್ಸ್ ಥ್ರೂ ಇಮಿಟೇಷನ್. ದಿಸ್ ರೆಫರ್ಸ್ ಟು ಪಿಯಾಜೆಸ್ ದಿಸ್ ಸ್ಟೇಜ್ ಆಫ್ ಕಾಗ್ನಿಟಿವ್ ಡೆವಲಪ್ಮೆಂಟ್. ಇಲ್ಲಿ ಇಮಿಟೇಷನ್ ಯಾವ ಸ್ಟೇಜಲ್ಲಿ ಬರುತ್ತೆ? ಪಿಯಾಜೆಸ್ ಥಿಯರಿ ನಾನು ಪಾರ್ಟ್ 1 ಪಾರ್ಟ್ 2 ಮಾಡಿದ್ದೀನಿ, ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಡ್ತೀನಿ. ಆ್ಯನಿಮಿಸಮ್ ಆಗಿರಲಿ, ಸಿಂಬಾಲಿಕ್ ಥಾಟ್ ಆಗಿರಲಿ, ಎಲ್ಲ ಯಾವ ಸ್ಟೇಜಲ್ಲಿ ಬರುತ್ತೆ, ಯಾವ ಏಜಲ್ಲಿ ಬರುತ್ತೆ ಅಂತಂದ್ಬಿಟ್ಟು 2023 ಕ್ವೆಶನ್ ಪೇಪರಲ್ಲಿ ನೀವು ಸೈನ್ಸ್ ಪೆಡಗಾಜಿಲಿ ನೋಡಿ. ಸೈನ್ಸ್ ಪೆಡಗಾಜಿಯಲ್ಲೂ ಕೂಡ ಏನು ಮಾಡಿದ್ದಾರೆ, ಫಾರ್ಮಲ್ ಆಪರೇಷನ್ ಸ್ಟೇಜ್ ಬಗ್ಗೆ ಕೇಳಿದ್ದಾರೆ, ಅದು ಯಾವ ಏಜಲ್ಲಿ ಬರುತ್ತೆ ಅಂತಂದ್ಬಿಟ್ಟು. ಸೊ ಪಿಯಾಜೆ ಥಿಯರಿಗೆ ನೀವು ಪರ್ಫೆಕ್ಟ್ ಆಗಬೇಕು. ಎಲ್ಲಿಂದ ಯಾವ ಕ್ವೆಶನ್ ಕೇಳ್ತಾರೆ ಬೇಡ, ಯಾವ ಥಿಯರೀಸು ಬೇಡ, ನೀವು ಪಿಯಾಜೆ ಥಿಯರಿ ಮಾತ್ರ ನೀವು ಪರ್ಫೆಕ್ಟಾಗಿ 3 ಮಾರ್ಕ್ಸ್ ಸ್ಕೋರ್ ಮಾಡ್ಕೋಬೋದು. ಇದನ್ನು ಈಸಿ ಮೆಥಡಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಸೊ ಇವಾಗ ಈ ಕ್ವೆಶನ್ನಲ್ಲಿ ಇಮಿಟೇಷನ್ ಯಾವ ಸ್ಟೇಜಲ್ಲಿ ಮಾಡೋದು? ಪ್ರೀ ಆಪರೇಷನಲ್ ಸ್ಟೇಜ್, ಸೆಕೆಂಡ್ ಸ್ಟೇಜಲ್ಲಿ. ಮೇನ್ ಪಾಯಿಂಟ್ಸ್ ನೀವು ನೆನಪಿಗಿಟ್ಕೊಳ್ಳಿ. ಪ್ರೀ ಆಪರೇಷನಲ್ ಸ್ಟೇಜ್ ಇದು 2 to 7 years, 2 ವರ್ಷದಿಂದ 7 ವರ್ಷವರೆಗೂ ಮಕ್ಳು ಇರ್ತಾರಲ್ಲ ಅವ್ರು ಏನು ಮಾಡ್ತಾರೆ ಈ ಸ್ಟೇಜಲ್ಲಿ ಅಂತಂದರೆ, ಇವರು ಥಿಂಕ್ ಸಿಂಬಾಲಿಕಲಿ. ಇವರು ಒಂದು ಸಿಂಬಾಲಿಕ್ ಥಾಟ್ ಇರುತ್ತೆ ಇವ್ರ ಮೈಂಡಲ್ಲಿ. ಈಗೋ ಸೆಂಟ್ರಿಕ್ ಇರ್ತಾರೆ, ಅಂದರೆ ಅವ್ರು ಯಾವುದೋ ವಸ್ತುಗಳನ್ನ ಬೇರೆಯವ್ರ ಜೊತೆ ಶೇರ್ ಮಾಡೋದಿಲ್ಲ. ಈಗೋ ಸೆಂಟ್ರಿಕ್ ಆಗಿರ್ತಾರೆ, ಸೆಲ್ಫ್ ಸೆಂಟ್ರಿಕ್ ಆಗಿರ್ತಾರೆ, ಅವ್ರಿಗೆ ಇಂಪಾರ್ಟೆನ್ಸ್ ಕೊಡ್ತಾ ಇರ್ತಾರೆ. ಸೊ ಪ್ರೀ ಆಪರೇಷನಲ್ ಸ್ಟೇಜ್ ಅಂದರೆ ಏನು? ಫಸ್ಟ್ ಪ್ರೀ ಅಂದರೆ ಏನು? ಬಿಫೋರ್. ಆಪ್ರೇಷನ್ಸ್ ಅಂದರೆ ಲಾಜಿಕಲ್ ಥಿಂಕಿಂಗ್ ಯಾವಾಗ ಸ್ಟಾರ್ಟ್ ಆಗುತ್ತೆ ಮಕ್ಕಳಲ್ಲಿ? 7 years ಆದಮೇಲೆ ಲಾಜಿಕಲ್ ಥಿಂಕಿಂಗ್ ಸ್ಟಾರ್ಟ್ ಆಗುತ್ತೆ. ಅದು 3rd ಸ್ಟೇಜಿಗೆ ಬಂದುಬಿಡುತ್ತೆ. ಸೊ ಪ್ರೀ ಅಂದರೆ ಏನು? ಬಿಫೋರ್. ಆಪ್ರೇಷನ್ಸ್ ಅಂದರೆ ಲಾಜಿಕಲ್ ಥಿಂಕಿಂಗಿನ ಮುಂಚೆ. ನೀವು ನೋಡಿರ್ತೀರ ಮಕ್ಕಳು ಟಾಯ್ಸ್ ಯಾರ ಜೊತೆನೂ ಶೇರ್ ಮಾಡ್ತಾರಲ್ಲ. ಸೊ ಈ ಸ್ಟೇಜಲ್ಲಿ ಯಾವುದು 2 to 7 years ಪ್ರೀ ಆಪರೇಷನಲ್. ಈ ಸ್ಟೇಜಲ್ಲಿ ಮಕ್ಕಳು ಏನು ಮಾಡ್ತಾರೆ? ಇವ್ರ ಥಿಂಕಿಂಗ್ ಹೇಗಿರುತ್ತೆ? ವಿತೌಟ್ ಲಾಜಿಕಲ್ ರೂಲ್ಸ್ ಇರುತ್ತೆ. ಲಾಜಿಕಲ್ ಥಿಂಕಿಂಗ್ ಎಲ್ಲಿರುತ್ತೆ? ನೆಕ್ಸ್ಟ್ ಸ್ಟೇಜಲ್ಲಿ, 3rd ಸ್ಟೇಜಲ್ಲಿ, ಕಾಂಕ್ರೀಟ್ ಆಪ್ರೇಷನಲ್ ಸ್ಟೇಜಲ್ಲಿ. ನಿಮಗೆ ಇವಾಗ ಕಾಂಕ್ರೀಟ್ ಅಂದರೆ ಏನು, ಆಬ್ಸ್ಟ್ರಾಕ್ಟ್ ಅಂದರೆ ಏನು ಗೊತ್ತಿದೆ ಆಲ್ರೆಡಿ, ನೀವು ಲಾಸ್ಟ್ ಕ್ಲಾಸಸಲ್ಲಿ ನೋಡಿದ್ದೀರಾ. ಇಲ್ಲಿ ಏನಿರುತ್ತೆ? 3rd ಸ್ಟೇಜ್ ಕಾಂಕ್ರೀಟ್ ಆಪ್ರೇಷನಲ್ ಸ್ಟೇಜ್. ಅದರಲ್ಲಿ ಏನಿರುತ್ತೆ? ಒಂದು ಲಾಜಿಕಲ್ ಥಿಂಕಿಂಗ್ ಇರುತ್ತೆ. ಥಿಂಕಿಂಗ್ ಬಿಕಮ್ಸ್ ರೆಪ್ರೆಸೆಂಟೇಷನಲ್. ಇಲ್ಲಿ ಥಿಂಕಿಂಗ್ ಹೇಗಿರುತ್ತೆ? ರೆಪ್ರೆಸೆಂಟೇಷನಲ್ ಆಗಿರುತ್ತೆ. ಇದು ಇಂಪಾರ್ಟೆಂಟ್, ಈ ಪಾಯಿಂಟು. ನೆಕ್ಸ್ಟ್, ಚಿಲ್ಡ್ರನ್ ಹ್ಯಾವ್ ಮೆಂಟಲ್ ಪಿಕ್ಚರ್ಸ್ ಇನ್ ದೇರ್ ಮೈಂಡ್ಸ್. ದೇ ಡೋಂಟ್ ಯೂಸ್ ಸೆನ್ಸರಿ ಮೋಟಾರ್ ಇನ್ಪುಟ್. ಇಲ್ಲಿ ಏನಿರುತ್ತೆ? ಇಲ್ಲಿ ಮೆಂಟಲ್ ಪಿಕ್ಚರ್ಸ್ ಅಂತ ಇದೆಯಲ್ಲ, ಇದೇ ಸಿಂಬಾಲಿಕ್ ಥಾಟ್. ಮೆಂಟಲ್ ಪಿಕ್ಚರ್ಸ್ ಮೈಂಡಲ್ಲಿ ಒಂದು ಸಿಂಬಲ್ ಅವ್ರ ಮೈಂಡಲ್ಲಿ ಇರುತ್ತೆ. ಅವ್ರ ಮೈಂಡಲ್ಲಿ ಏನಿರುತ್ತೆ? ಒಂದು ಫೋನ್ ಇರುತ್ತೆ. ಆದರೆ ಒಂದು ನೋಡಿ ಈ ಥರ, ಇದರಲ್ಲಿ ಕೈಯಲ್ಲಿ ಬನಾನ ಇಟ್ಕೊಂಡಿದ್ದಾರೆ, ಬಟ್ ಅವ್ರ ಫೋನ್ ಥರ ಯೂಸ್ ಮಾಡ್ತಾ ಇದ್ದಾರೆ. ರಿಮೋಟ್ಗೂ ಇದೇ ಥರ ಯೂಸ್ ಮಾಡ್ತಾರೆ. ಇದು ಮೈಂಡಲ್ಲಿ ಅವ್ರದ್ದು ಏನೋ ಬೇರೆ ಇರುತ್ತೆ, ಬಟ್ ಅವ್ರ ಥಿಂಗ್ಸ್ನ ಈ ಥರ ಯೂಸ್ ಮಾಡ್ತಾ ಇದ್ದಾರೆ. ಇದೇನು? ಸಿಂಬಾಲಿಕ್ ರೆಪ್ರೆಸೆಂಟೇಷನ್. ಮೈಂಡಲ್ಲಿ ಏನಾಗಿರುತ್ತೆ ಅವ್ರದ್ದು? ನೋಡಿ ಈ ಸೆಂಟೆನ್ಸ್, ಮೆಂಟಲ್ ಪಿಕ್ಚರ್ಸ್ ಇನ್ ದೇರ್ ಮೈಂಡ್. ಇಲ್ಲಿ ಒಂದು ಮೈಂಡಲ್ಲಿ ಅವ್ರದ್ದು ಮೆಂಟಲ್ ಪಿಕ್ಚರ್ಸ್ ಇರುತ್ತೆ. ಸೊ ಈ ಸ್ಟೇಜಲ್ಲಿ ಅವರು ಸೆನ್ಸಸ್ ಯೂಸ್ ಮಾಡೋಲ್ಲ. ಸೆನ್ಸರಿ ಮೋಟಾರ್ ಸ್ಟೇಜ್ ಯಾವಾಗಿರುತ್ತೆ? ಚಿಕ್ಕ ಮಕ್ಕಳು ಕೈ ಆಡಿಸ್ಬಿಟ್ಟು ಕರೆಯೋದು, ಹೇಳೋದು, ಆ್ಯಕ್ಷನ್ಸಿಂದ ಮಾಡ್ತಾರಲ್ಲ, ಅದು ಸೆನ್ಸರಿ ಮೋಟಾರ್ ಸ್ಟೇಜಲ್ಲಿ. ಆದರೆ ಇಲ್ಲಿ ನೆಕ್ಸ್ಟ್ ಪಾಯಿಂಟ್ ನೋಡಿ, ಯೂಸ್ ಲ್ಯಾಂಗ್ವೇಜ್ ಟು ರೆಪ್ರೆಸೆಂಟ್ ದ ವರ್ಲ್ಡ್ ಸಿಂಬಾಲಿಕಲಿ. ಓಕೆ, ನೆಕ್ಸ್ಟ್ ಸಿಂಬಾಲಿಕ್ ಥಾಟ್ ಅಂದರೆ ಏನು? ಇನ್ನೊಂದು ನೋಡಿ, ಥಿಂಕಿಂಗ್ ಇನ್ ವಿಚ್ symbols ಅಥವಾ internal images are used to represent objects, persons and events that are not present. ಏನು? ಅವ್ರ ಮೈಂಡಲ್ಲಿ ಇರ್ತಾರಲ್ಲ, ಇಂಟರ್ನಲ್ ಇಮೇಜಸ್ ಆರ್ ಯೂಸ್ಡ್ ಟು ರೆಪ್ರೆಸೆಂಟ್ ಆಬ್ಜೆಕ್ಟ್ಸ್, ಪರ್ಸನ್ಸ್ ಆ್ಯಂಡ್ ಈವೆಂಟ್ಸ್ ದಟ್ ಆರ್ ನಾಟ್ ಪ್ರೆಸೆಂಟ್. ಓಕೆ, ಈ ಪಿಕ್ಚರ್ ಒಂದ್ಸರಿ ನೋಡ್ಕೊಳ್ಳಿ. ಪಿಯಾಜೆ ಸ್ಟೇಜಸ್ ಆಫ್ ಕಾಗ್ನಿಟಿವ್ ಡೆವಲಪ್ಮೆಂಟ್. ಫಸ್ಟ್ ಸ್ಟೇಜ್ ಸೆನ್ಸರಿ ಮೋಟಾರ್ ಸ್ಟೇಜ್, ಬರ್ತ್ ಟು 2 years ಅಥವಾ 0 to 2 years. ಸೆಕೆಂಡ್ ಸ್ಟೇಜ್ ಪ್ರೀ ಆಪರೇಷನಲ್ ಸ್ಟೇಜ್. ಆಪರೇಷನ್ಸ್ ಏನೇನು ಮಾಡ್ತಾರೋ ಅದಕ್ಕಿಂತ ಮುಂಚೆ ಪ್ರೀ ಆಪರೇಷನಲ್ ಸ್ಟೇಜ್. ಸೊ ಇದು 2 to 7 years. ಥರ್ಡ್ ಕಾಂಕ್ರೀಟ್ ಆಪರೇಷನಲ್ ಸ್ಟೇಜ್ 7 to 11 years ಅಥವಾ 7 to 12 years ಅಂತ ಹೇಳ್ಬೋದು. ಕಾಂಕ್ರೀಟ್ ಆಪರೇಷನಲ್ ಸ್ಟೇಜಲ್ಲಿ ಕನ್ಸರ್ವೇಷನ್ ಅಂತ
ಕೇಳ್ತಾರೆ. ಇದು ಇಂಪಾರ್ಟೆಂಟ್ ಆಗಿರುತ್ತೆ. ಎಲ್ಲ ಸ್ಟೇಜಸ್ಸು ಇಂಪಾರ್ಟೆಂಟ್, ಯಾವುದು ಇಂಪಾರ್ಟೆಂಟ್ ಅಂತ ಹೇಳೋಕ್ಕಾಗಲ್ಲ. ಫೋರ್ತ್ ಸ್ಟೇಜ್ ಫಾರ್ಮಲ್ ಆಪರೇಷನಲ್ ಸ್ಟೇಜ್ 12 ಆ್ಯಂಡ್ ಅಬವ್. 12 ಇಯರ್ಸ್ ಆದಮೇಲೆ ಏನಿರುತ್ತೆ ಫಾರ್ಮಲ್ ಆಪರೇಷನಲ್ ಸ್ಟೇಜ್ ಮಕ್ಕಳು, ಈ ಸ್ಟೇಜಲ್ಲಿರೋ ಮಕ್ಕಳು. ಇನ್ನೊಂದ್ಸತಿ ಪ್ರೀ ಆಪರೇಷನಲ್ ಸ್ಟೇಜಲ್ಲಿ ಸೆಕೆಂಡ್ ಸ್ಟೇಜಲ್ಲಿ ಏನೇನು ಮಾಡ್ತಾರೆ ಅಂತಂದರೆ, ಫಸ್ಟ್ ಏನು ಸಿಂಬಾಲಿಕ್ ಥಾಟ್, ಸೆಕೆಂಡ್ ಪಾಯಿಂಟ್ ಸಿಂಬಾಲಿಕ್ ಥಾಟ್ ಫಸ್ಟ್ ಪಾಯಿಂಟ್. ಸೆಕೆಂಡ್ ಪಾಯಿಂಟ್ ಏನು ಈಗೋಸೆಂಟ್ರಿಕ್ ವೆರಿ ಇಂಪಾರ್ಟೆಂಟ್. ಏನು ಅವರು ಒಂದು ಬೇರೆಯವ್ರ ಇನ್ನೊಂದು ಒಪಿನಿಯನ್ ಇರುತ್ತಲ್ಲ, ಬೇರೆಯವ್ರು ಹೇಳ್ತಾ ಇರ್ತಾರಲ್ಲ ಅದನ್ನು ಅವರು ಅಗ್ರಿ ಮಾಡಲ್ಲ. ಇಲ್ಲ ನಾವು ಹೇಳಿದ್ದೆ ಸರಿ ಅಂತಂದ್ಬಿಟ್ಟು ಬೇರೆಯವ್ರ ಒಪಿನಿಯನ್ ಅಗ್ರಿ ಮಾಡೋಕ್ಕೆ ರೆಡಿ ಇರಲ್ಲ. ಇನ್ನೊಂದು ಪಾಯಿಂಟ್ ಯಾವುದು ಇಮಿಟೇಟ್ ಮಾಡ್ತಾ ಇರ್ತಾರೆ. ಒಂದು ಚಿಕ್ಕ ಮಕ್ಕಳು ನೀವು ನೋಡಿರಬೇಕು, ಒಂದು ಬೇರೆಯವ್ರ ಥರನೇ ಅವ್ರ ಪೇರೆಂಟ್ಸ್ ಹೇಗೆ ಮಾತಾಡ್ತಾರೋ ಹಾಗೆ ಮಾತಾಡೋದು, ಅಥವಾ ಯಾರಾದರೂ ಟೀಚರ್ ಆಟ ಆಡ್ತಿರ್ತಾರಲ್ಲ ಮಕ್ಕಳು ನೋಡಿರ್ತೀರ ನೀವು, ಟೀಚರ್ಸ್ ಹೇಗೆ ಮಾಡ್ತಾ ಇರ್ತಾರೋ ಅವ್ರ ಥರ ಪ್ರಿಟೆಂಡ್ ಮಾಡ್ತಾ ಇರ್ತಾರೆ. ಒಂದು ಟೀಚರ್ ಆ್ಯಕ್ಟಿಂಗ್ ಆಗಿರಲಿ, ಒಂದು ಡಾಕ್ಟರ್ ಥರ ಆ್ಯಕ್ಟ್ ಮಾಡೋದು, ಇದೆಲ್ಲ ಏನು ಮಾಡ್ತಾರೆ ಪ್ರೀ ಆಪರೇಷನಲ್ ಸ್ಟೇಜಲ್ಲಿ ಮಾಡ್ತಾರೆ. ನೆಕ್ಸ್ಟ್ ಕ್ವೆಶನ್, ನಾಲೆಜ್ ಆಫ್ ದ ಪ್ರಿನ್ಸಿಪಲ್ಸ್ ಆಫ್ ಡೆವಲಪ್ಮೆಂಟ್ ಈಸ್ ಯೂಸ್ಫುಲ್ ಟು ಆಪ್ಷನ್ಸ್ ಪ್ರಮೋಟ್ ಸ್ಟೂಡೆಂಟ್ಸ್ ಟು ನೆಕ್ಸ್ಟ್ ಲೆವೆಲ್. ಏನು ಕ್ವೆಶನ್ ಫಸ್ಟ್ ಅರ್ಥ ಮಾಡ್ಕೊಳ್ಳೋಣ. ನಾಲೆಜ್ ಆಫ್ ಪ್ರಿನ್ಸಿಪಲ್ಸ್ ಆಫ್ ಡೆವಲಪ್ಮೆಂಟ್ ಈಸ್ ಯೂಸ್ಫುಲ್ ಟು. ಇವಾಗ ನಮಗೆ ಪ್ರಿನ್ಸಿಪಲ್ಸ್ ಆಫ್ ಡೆವಲಪ್ಮೆಂಟ್ ಬಗ್ಗೆ ಏನಿಗೆ ಗೊತ್ತಿರಬೇಕು ನಾವು ಇವಾಗ ಟೀಚರ್ ಆಗೋರು ನಮಗೆ ಪ್ರಿನ್ಸಿಪಲ್ಸ್ ಆಫ್ ಡೆವಲಪ್ಮೆಂಟ್ ಗೊತ್ತಿರಬೇಕು. ತತ್ವಗಳು ಏನು, ಒಂದು ವಿಕಾಸದ ತತ್ವಗಳು ಗೊತ್ತಿರಬೇಕು. ಏನಕ್ಕೆ ಗೊತ್ತಿರಬೇಕು ಅಂದರೆ ಆಪ್ಷನ್ಸ್ ನೋಡಿ, ಪ್ರಮೋಟ್ ಸ್ಟೂಡೆಂಟ್ಸ್ ಟು ನೆಕ್ಸ್ಟ್ ಲೆವೆಲ್. ಸೆಕೆಂಡ್, ಕನ್ಸ್ಟ್ರಕ್ಟ್ ಕಾಮನ್ ಕರಿಕ್ಯುಲಮ್ ಅಂತಂದರೆ ಎಲ್ಲರಿಗೂ ಒಂದೇ ಥರ ಕರಿಕ್ಯುಲಮ್ ನಾವು ಮಾಡೋದಕ್ಕೋಸ್ಕರನೋ ಪ್ರಿಪೇರ್ ಮಾಡೋದಕ್ಕೋಸ್ಕರನೋ. ಅಥವಾ ಥರ್ಡ್ ಆಪ್ಷನ್, ಆರ್ಗನೈಸ್ ಕೋ-ಕರಿಕ್ಯುಲರ್ ಆ್ಯಕ್ಟಿವಿಟೀಸ್ ಅಂತಂದರೆ ನಿಮಗೆ ಗೊತ್ತು, ಬೇರೆ ಆ್ಯಕ್ಟಿವಿಟೀಸ್ ಕರಿಕ್ಯುಲಮ್ ಬಿಟ್ಟು ಟೆಕ್ಸ್ಟ್ ಬುಕ್ ಕ್ಲಾಸ್ ರಿಲೇಟೆಡ್ ಬಿಟ್ಟು ಬೇರೆ ಆ್ಯಕ್ಟಿವಿಟೀಸ್ ಇರುತ್ತಲ್ಲ, ಅದಕ್ಕೆ ಕೋ-ಕರಿಕ್ಯುಲರ್ ಆ್ಯಕ್ಟಿವಿಟೀಸ್ ಇರುತ್ತೆ ಅಂತ ಹೇಳ್ತೀವಿ. ಸೊ ನಾವು ಏನಕ್ಕೋಸ್ಕರ ಪ್ರಿನ್ಸಿಪಲ್ಸ್ ಆಫ್ ಡೆವಲಪ್ಮೆಂಟ್ ಗೊತ್ತಾಗಿರಬೇಕು ಅಂದರೆ ಇದಕ್ಕೆ ಆಪ್ಷನ್ ನಂಬರ್ 4 ರೈಟ್ ಆನ್ಸರ್. ಎಸ್ಟಿಮೇಟ್ ದಿ ಕಾಂಪಿಟೆನ್ಸೀಸ್. ಏನು ಕಾಂಪಿಟೆನ್ಸೀಸ್ ಅಂದರೆ ಏನು ಫಸ್ಟ್ ಮೀನಿಂಗ್ ಗೊತ್ತಿರಬೇಕು. ಎಸ್ಟಿಮೇಟ್ ಅಂದರೆ ಒಂದು ಅಂದಾಜ್. ಕಾಂಪಿಟೆನ್ಸೀಸ್ ಡೆಫಿನೇಷನ್ ನೋಡಿ, ಕಾಂಪಿಟೆನ್ಸೀಸ್ ಆರ್ ಅ ಸೆಟ್ ಆಫ್ ಇಂಟಿಗ್ರೇಟೆಡ್ ನಾಲೆಜ್, ಸ್ಕಿಲ್ಸ್, ಎಬಿಲಿಟೀಸ್ ಆ್ಯಂಡ್ ಆಟ್ರಿಬ್ಯೂಟ್ಸ್ ದಟ್ ಟ್ರಾನ್ಸ್ಲೇಟ್ ಇಂಟು ಬಿಹೇವಿಯರ್ಸ್. ಏನು ಒಂದು ಸ್ಕಿಲ್ ಆಗಿರಲಿ, ಒಂದು ನಾಲೆಜ್ ಆಗಿರಲಿ, ಒಂದು ಎಬಿಲಿಟೀಸ್ ಆಗಿರಲಿ, ಅದು ಒಂದು ಟ್ರಾನ್ಸ್ಲೇಟ್ ಆಗುತ್ತೆ ಬಿಹೇವಿಯರಿಗೆ ಟ್ರಾನ್ಸ್ಲೇಟ್ ಇಂಟು ಬಿಹೇವಿಯರ್ಸ್. ಇದರಿಂದ ಏನಾಗುತ್ತೆ, ನಾವು ವಾಟ್ ಈಸ್ ನೀಡೆಡ್ ಟು ಸಕ್ಸಸ್ಫುಲಿ ಪರ್ಫಾರ್ಮ್ ದ ಜಾಬ್, ಇದರಿಂದ ನಮಗೆ ಒಂದು ಹೆಲ್ಪ್ ಆಗುತ್ತೆ. ಮಕ್ಕಳಲ್ಲಿ ಏನು ಎಬಿಲಿಟಿ ಇದೆ, ಏನು ನಾಲೆಜ್ ಇದೆ, ಏನು ಸ್ಕಿಲ್ ಇದೆ ಅಂತಂದ್ಬಿಟ್ಟು. ಓಕೆ, ಆಪ್ಷನ್ ನಂಬರ್ 4 ಎಸ್ಟಿಮೇಟ್ ದಿ ಕಾಂಪಿಟೆನ್ಸೀಸ್. ಸೊ ಈ ಕಾಂಪಿಟೆನ್ಸೀಸ್ ಎಸ್ಟಿಮೇಟ್ ಮಾಡಿದಾಗ ನಮಗೇನಾಗುತ್ತೆ, ಮಕ್ಕಳಲ್ಲಿ ಏನು ಸ್ಕಿಲ್ ಇದೆ, ಯಾವ ಸ್ಕಿಲ್ ಇದೆ ಅಂತ ಅಂದ್ಬಿಟ್ಟು ನಮಗೆ ಚೆನ್ನಾಗಿ ಗೊತ್ತಾಗ್ಬಿಡುತ್ತೆ. ಇವರು ಯಾವುದರಲ್ಲಿ ಚೆನ್ನಾಗಿದ್ದಾರೆ, ಯಾವ ಸಬ್ಜೆಕ್ಟಲ್ಲಿ ಚೆನ್ನಾಗಿದ್ದಾರೆ, ಯಾವ ಸಬ್ಜೆಕ್ಟ್ನ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾರೆ ಅನ್ನೋದೊಂದು ನಮಗೆ ಒಂದು ಎಸ್ಟಿಮೇಟ್ ಮಾಡ್ಬೋದು ನಾವು. ಓಕೆ, ನೆಕ್ಸ್ಟ್ ಕ್ವೆಶನ್ ನೋಡಿ, ಕ್ವೆಶನ್ ನಂಬರ್ 61ಅಲ್ಲಿ ಅದರಲ್ಲೂ ಕೂಡ ನಿಮಗೆ ಕಾಂಪಿಟೆನ್ಸಿ ಮತ್ತು ಎಕ್ಸ್ಪೆಕ್ಟೆನ್ಸಿ ಅಂತ ಕೊಟ್ಟಿದ್ದಾರೆ. ಇದು ಒಂದು ಪ್ರೀವಿಯಸ್ ಇಯರ್ಸ್ ಕ್ವೆಶನ್ ಪೇಪರ್ಸಲ್ಲಿ ಕೇಳಿದ್ದಾರೆ ಗ್ರೋತ್ ಆ್ಯಂಡ್ ಡೆವಲಪ್ಮೆಂಟ್ ಬಗ್ಗೆ. ಓಕೆ, ಕ್ವೆಶನ್ ನಂಬರ್ 61, the knowledge of growth and development of a children for a classroom teacher. ನೋಡಿ ಏನು ಕ್ವಶನ್ ಕೇಳಿದ್ದಾರೆ ಅಂತಂದರೆ, ಒಂದು ಟೀಚರ್ಗೆ ಏನು ಗೊತ್ತಿರಬೇಕು, ಒಂದು ನಾಲೆಡ್ಜ್ ಇರಬೇಕು. ಯಾವುದ್ರದ್ದು, ಗ್ರೋತ್ ಮತ್ತು ಡೆವಲಪ್ಮೆಂಟ್ ಆಫ್ ಚಿಲ್ಡ್ರನ್ದು ಒಂದು ನಾಲೆಡ್ಜ್ ಇರಬೇಕು. ಏನಕ್ಕಿರಬೇಕು ಅಂತಂದ್ಬಿಟ್ಟು ಕ್ವಶನ್. ಆಪ್ಷನ್ಸ್ ನೋಡಿ, ಇದರಲ್ಲಿ ನಾನು ಆಪ್ಷನ್ಸ್ ಓದಲ್ಲ ಯಾಕಂದರೆ ಟೈಮ್ ಕಡಿಮೆ ಇದೆ. ಬರೀ ಇದಕ್ಕೆ ಯಾವ ರೈಟ್ ಆನ್ಸರ್ ಹೇಳ್ಬಿಡ್ತೀನಿ. ಆಪ್ಷನ್ ನಂಬರ್ 4 ಇದಕ್ಕೆ ರೈಟ್ ಆನ್ಸರ್. ಏನಕ್ಕೆ ಅಂತಂದರೆ, ಹೆಲ್ಪ್ಸ್ ಇನ್ ಪ್ರಾಪರ್ ಅಂಡರ್ಸ್ಟ್ಯಾಂಡಿಂಗ್ ಆಫ್ ದ ಕಾಂಪಿಟೆನ್ಸಿ ಆ್ಯಂಡ್ ಎಕ್ಸ್ಪೆಕ್ಟೆನ್ಸಿ ಆಫ್ ಚಿಲ್ಡ್ರನ್. ಒಂದು ಗ್ರೋತ್ ಆ್ಯಂಡ್ ಡೆವಲಪ್ಮೆಂಟ್, ಒಂದು ಮಗುನ ಒಂದು ಬೆಳವಣಿಗೆ ಮತ್ತು ವಿಕಾಸ ಇರುತ್ತಲ್ಲ, ಅದು ಟೀಚರ್ಗೆ ಒಂದು ಹೆಲ್ಪ್ ನಾಲೆಜ್ ಇರಬೇಕು. ಏನಕ್ಕೆ ಅಂತಂದರೆ, ಮಕ್ಕಳದು ಹೆಲ್ಪ್ಸ್ ಇನ್ ಪ್ರಾಪರ್ ಅಂಡರ್ಸ್ಟ್ಯಾಂಡಿಂಗ್ ಆಫ್ ದ ಕಾಂಪಿಟೆನ್ಸಿ ಆ್ಯಂಡ್ ಎಕ್ಸ್ಪೆಕ್ಟೆನ್ಸಿ ಆಫ್ ಚಿಲ್ಡ್ರನ್. ಅಂದರೆ ಅವ್ರ ಮಕ್ಕಳದು ಒಂದು ಎಕ್ಸ್ಪೆಕ್ಟೆನ್ಸಿ ಏನಿದೆ ಅಥವಾ ಅವ್ರ ಕಾಂಪಿಟೆನ್ಸಿ ಏನಿದೆ, ಮಕ್ಕಳದು ಒಂದು ಯಾವ ಏಜಲ್ಲಿ ಅವ್ರಿಗೆ ಏನು ನೆಸಸರಿ ಇದೆ, ಮಕ್ಕಳಿಗೆ ಏನು ಎಕ್ಸ್ಪೆಕ್ಟೇಷನ್ ಇರುತ್ತೆ, ಅದನ್ನು ಗ್ರೋತ್ ಆ್ಯಂಡ್ ಡೆವಲಪ್ಮೆಂಟ್ ಬಗ್ಗೆ ಓದಿದ್ರೆ ಆ ನಾಲೆಜ್ ನಮಗೆ ಗೊತ್ತಾಗುತ್ತೆ. ಓಕೆ, ನೆಕ್ಸ್ಟ್ ಕ್ವೆಶನ್ ನಂಬರ್ 62, ಒನ್ ಆಫ್ ದ ಫ್ಯಾಕ್ಟರ್ಸ್ ದಟ್ ಡಸ್ ನಾಟ್ ಇನ್ಫ್ಲೂಯೆನ್ಸ್ ದ ಡೆವಲಪ್ಮೆಂಟ್ ಆಫ್ ದ ಚೈಲ್ಡ್ ಈಸ್. ನಾಟ್ ಇನ್ಫ್ಲೂಯೆನ್ಸ್ ಆಗೋದಿಲ್ಲ ಯಾವುದು ಅಂತಂದರೆ, ಆಪ್ಷನ್ ನಂಬರ್ 4 ಇದಕ್ಕೆ ರೈಟ್ ಆನ್ಸರ್. ಅಚೀವ್ಮೆಂಟ್.
ಏನಿದು ಅಂದರೆ ನೋಡಿ, ಇವಾಗ ಒಂದು ಡೆವಲಪ್ಮೆಂಟ್ಗೆ ಮಗುವಲ್ಲಿ ಒಂದು ವಿಕಾಸ ಆಗಬೇಕು, ಒಂದು ಡೆವಲಪ್ಮೆಂಟ್ ಆಗಬೇಕು ಅಂತಂದರೆ ಹೆರಿಡಿಟಿ, ಎನ್ವಿರಾನ್ಮೆಂಟ್ ಇದೆಲ್ಲ ಒಂದು ವೆರಿ ಇಂಪಾರ್ಟೆಂಟ್. ಹೆರಿಡಿಟಿ ಆ್ಯಂಡ್ ಎನ್ವಿರಾನ್ಮೆಂಟ್ ಅಂತ ಆಪ್ಷನ್ ಕೊಟ್ಟರೆ ಅದು ಕರೆಕ್ಟಾಗಿರುತ್ತೆ. ಹೆರಿಡಿಟಿ ಆ್ಯಂಡ್ ಎನ್ವಿರಾನ್ಮೆಂಟ್ ಎರಡು ಸೇರಿಸ್ಬಿಟ್ಟು ಒಂದು ಆಪ್ಷನ್ ಕೊಟ್ಟಿರ್ತಾರೆ. ಸೊ ಇದರಲ್ಲಿ ಹೆರಿಡಿಟಿ, ಎನ್ವಿರಾನ್ಮೆಂಟ್, ಗ್ರೋತ್ ಇದೆಲ್ಲ ಒಂದು ಡೆವಲಪ್ಮೆಂಟ್ ಮೇಲೆ ಡಿಪೆಂಡ್ ಆಗುತ್ತೆ. ಆದರೆ ಅಚೀವ್ಮೆಂಟ್ ಇದು ನಾಟ್ ಇನ್ಫ್ಲೂಯೆನ್ಸ್ ಆನ್ ಡೆವಲಪ್ಮೆಂಟ್ ಆಫ್ ಅ ಚೈಲ್ಡ್. ಓಕೆ, ನೆಕ್ಸ್ಟ್ ಕ್ವೆಶನ್ ನಂಬರ್ 63. ಸ್ಕೂಲ್ ಆಸ್ ಆನ್ ಏಜೆಂಟ್ ಆಫ್ ಸೋಷಿಯಲೈಸೇಷನ್. ನೋಡಿ, ಇದು ಸೋಷಿಯಲೈಸೇಷನ್ ಅಲ್ಲಿ ಎರಡು ಬರುತ್ತೆ, ಪ್ರೈಮರಿ ಸೋಷಿಯಲೈಸೇಷನ್ ಮತ್ತು ಸೆಕೆಂಡರಿ ಸೋಷಿಯಲೈಸೇಷನ್ ಅಂತ ಅಂದ್ಬಿಟ್ಟು. ಒಂದು ಪ್ರೈಮರಿ ಸೋಷಿಯಲೈಸೇಷನ್ ಏನಿರುತ್ತೆ, ಒಂದು ಸ್ಟಾರ್ಟಿಂಗ್ ಏಜಲ್ಲಿ ಅಂದರೆ ಚಿಕ್ಕವರಿದ್ದಾಗಲ ಅವರು ಸ್ಟಾರ್ಟ್ ಆಗುತ್ತಲ್ಲ, ಅದು ಒಂದು ಪ್ರೈಮರಿ ಸೋಷಿಯಲೈಸೇಷನ್ ಅಂತ ಹೇಳ್ತೀವಿ. ಅದು ಏನಿರುತ್ತೆ, ಒಂದು ಬರೀ ಲಿಮಿಟೆಡ್. ಅದು ಒಂದು ಸೆಕೆಂಡ್ರಿ ಸೋಷಿಯಲೈಸೇಷನ್ ಏನಿರುತ್ತೆ ಅದೇನಿರುತ್ತೆ, ಅದು ಒಂದು ಲೈಫ್ ಲಾಂಗ್ ಪ್ರೋಸೆಸ್. ನಾವೆಲ್ಲಾದರೂ ಒಂದು ಸೊಸೈಟಿಲಿ ಹೋದ್ವಿ, ಅಲ್ಲಿಂದ ನಾವು ನೋಡಿಬಿಟ್ಟು ಕಲಿತೀವಿ, ಅಥವಾ ಬೇರೆ ಬೇರೆ ರೀತಿ. ಒಟ್ಟಿನಲ್ಲಿ ನಾವು ಏನಂತಂದರೆ ಪ್ರೈಮರಿ ಅಂತಂದರೆ ಒಂದು ನಾವು ಚೈಲ್ಡ್ಹುಡ್ಡಲ್ಲಿ ಕಲಿತೀವಲ್ವಾ ಸೋಷಿಯಲೈಸೇಷನ್, ಅದು ಅಲ್ಲಿಂದ ಸ್ಟಾರ್ಟ್ ಆಗುತ್ತೆ ಪ್ರೈಮರಿ ಸೋಷಿಯಲೈಸೇಷನ್. ಓಕೆ, ಸ್ಕೂಲ್ ಆಸ್ ಆನ್ ಏಜೆಂಟ್ ಆಫ್ ಸೋಷಿಯಲೈಸೇಷನ್ ಅಂದರೆ ಏನು? ಫಸ್ಟ್ ಆಪ್ಷನ್ ಟೀಚರ್ಸ್ ಲೈಫ್ ಸ್ಕಿಲ್ಸ್ ಫಾರ್ ಸ್ಟೂಡೆಂಟ್ಸ್. ಓಕೆ, ಸೆಕೆಂಡ್ helps to transfer subject knowledge. Third, provides social skills through interactions. Fourth, helps to make students as a good learners. ಇದಕ್ಕೆ ಥರ್ಡ್ ಆಪ್ಷನ್ ರೈಟ್ ಆನ್ಸರ್. ಏನು? ಪ್ರೊವೈಡ್ಸ್ ಸೋಷಿಯಲ್ ಸ್ಕಿಲ್ಸ್ ಥ್ರೂ ಇಂಟರಾಕ್ಷನ್ಸ್. ಇವಾಗ ಮಕ್ಕಳಿಗೆ ಏನಿರುತ್ತೆ ಸ್ಕೂಲಲ್ಲಿ ಒಂದು ಸೋಷಿಯಲೈಸೇಷನ್, ಇವಾಗ ಒಂದು ಸೋಷಿಯಲೈಸೇಷನ್ ಅಂತ ನೀವು ವರ್ಡ್ ನೋಡಿದ ತಕ್ಷಣ ಅಲ್ಲಿ ಏನಿರುತ್ತೆ, ಒಂದು ಸೋಷಿಯಲ್ ಸ್ಕಿಲ್ಸ್ ಅಂತ ನಿಮಗೆ ಹಿಂಟ್ ಅಲ್ಲಿ ಈಸಿಯಾಗಿ ಕೊಟ್ಬಿಟ್ಟಿದ್ದಾರೆ. ಡೈರೆಕ್ಟ್ ಕ್ವೆಶನ್ ಇದು ನೋಡಿ. ಸೋಷಿಯಲೈಸೇಷನ್ ಸಾಮಾಜೀಕರಣ ಅಂತ ಎಲ್ಲಿಂದ ಕಲಿತಾರೆ, ಅದರಿಂದ ಏನಾಗುತ್ತೆ ಅಂದರೆ ಪ್ರೊವೈಡ್ಸ್ ಸೋಷಿಯಲ್ ಸ್ಕಿಲ್ಸ್ ಥ್ರೂ ಇಂಟರಾಕ್ಷನ್ಸ್. ಒಬ್ರಿಗೊಬ್ರು ಸ್ಕೂಲಲ್ಲಿ ಒಂದು ಇಂಟ್ರಾಕ್ಟ್ ಆಗಿಬಿಟ್ಟು ಮಕ್ಕಳ ಜೊತೆ ಅವರು ಒಂದು ಸೋಷಿಯಲ್ ಸ್ಕಿಲ್ಸ್ನ ಕಲಿತಾರೆ. ನೆಕ್ಸ್ಟ್ ಕ್ವೆಶನ್ ನಂಬರ್ 64. ಒನ್ ಆಫ್ ದ ಇಂಡಿಕೇಶನ್ಸ್ ಆಫ್ ಸೋಷಿಯಲ್ ಡೆವಲಪ್ಮೆಂಟ್ ಆಫ್ ಅ ಚೈಲ್ಡ್ ಈಸ್. ಈ 4 ಆಪ್ಷನಲ್ಲಿ ಯಾವುದೋ ಒಂದು ಇಂಡಿಕೇಟ್ ಮಾಡ್ತಾ ಇದೆ ನಿಮಗೆ. ಮಕ್ಕಳಲ್ಲಿ ಒಂದು ಸೋಷಿಯಲ್ ಡೆವಲಪ್ಮೆಂಟ್ ಆಗಿದೆ, ಒಂದು ಮಗುವಲ್ಲಿ ಸೋಷಿಯಲ್ ಡೆವಲಪ್ಮೆಂಟ್ ಆಗಿದೆ ಅಂತಂದ್ಬಿಟ್ಟು ಯಾವುದು ತೋರಿಸ್ತಾ ಇದೆ. ಯಾವ ಆಪ್ಷನ್ ನೋಡಿ ಇದು? ಫಸ್ಟ್ ಆಪ್ಷನ್ ಇದಕ್ಕೆ ರೈಟ್ ಆನ್ಸರ್ ನೋಡಿ. ಬಿಕಮಿಂಗ್ ಅನ್ ಆಕ್ಟಿವ್ ಮೆಂಬರ್ ಆಫ್ ಪಿಯರ್ ಗ್ರೂಪ್ ರೀಪ್ಲೇಸಿಂಗ್ ಫ್ಯಾಮಿಲಿ ಗ್ರೂಪ್. ಅಂದರೆ ಒಂದು ಫ್ರೆಂಡ್ಸ್ ಜೊತೆ ಒಂದು ಫ್ಯಾಮಿಲಿ ಬಿಟ್ಟು ಫ್ರೆಂಡ್ಸ್ ಜೊತೆನೂ ಅವರು ಒಂದು ಸೋಷಿಯಲ್ ಆಗಿರ್ತಾರೆ, ಮಿಂಗಲ್ ಆಗ್ತಿರ್ತಾರೆ, ಅವ್ರ ಜೊತೆ ಮಾತಾಡ್ತಿರ್ತಾರೆ, ಫ್ರೆಂಡ್ಶಿಪ್ ಮಾಡೋದು, ಫ್ರೆಂಡ್ಸ್ ಜೊತೆ ಇರೋದು. ಪಿಯರ್ ಗ್ರೂಪ್ ಅಂತಂದರೆ ಫ್ರೆಂಡ್ಸ್, ಸಹಪಾಠಿಗಳ ಜೊತೆ. ಓಕೆ, ಇದರಲ್ಲಿ ಅವ್ರ ಜೊತೆ ಆ್ಯಕ್ಟಿವ್ ಆಗಿದ್ದಾರೆ. ಅದು ಒಂದು ಫ್ಯಾಮಿಲಿ ಬಿಟ್ಟು ಅವರಲ್ಲೂ ಇನ್ವಾಲ್ವ್ ಆಗ್ತಾ ಇದ್ದಾರೆ, ಅವರಲ್ಲೂ ಒಂದು ಫ್ರೆಂಡ್ಶಿಪ್ ಮಾಡ್ತಾ ಇದ್ದಾರೆ. ಇದಕ್ಕೆ ನಾವೇನು ಹೇಳ್ತೀವಿ, ಒಂದು ಸೋಷಿಯಲ್ ಡೆವಲಪ್ಮೆಂಟ್ ಆಗಿದೆ ಮಗುವಲ್ಲಿ ಅಂತಂದ್ಬಿಟ್ಟು ಇದು ಇಂಡಿಕೇಟ್ ಮಾಡ್ತಾ ಇದೆ ನಮಗೆ. ನೆಕ್ಸ್ಟ್ ಕ್ವೆಶನ್. ದ ಮೇನ್ ಫೋಕಸ್ ಆನ್ ಅಸೆಸ್ಮೆಂಟ್ ಆಫ್ ಲರ್ನಿಂಗ್ ಈಸ್. ಅಸೆಸ್ಮೆಂಟ್ ಆಫ್ ಲರ್ನಿಂಗ್, ಫಾರ್ ಲರ್ನಿಂಗ್, ಆಸ್ ಲರ್ನಿಂಗ್ 3 ಇದೆ. ಅದರಲ್ಲಿ ಇವಾಗ ಅಸೆಸ್ಮೆಂಟ್ ಆಫ್ ಲರ್ನಿಂಗ್ ಅಂತಂದ್ರೆ ಏನು? ಸೆಕೆಂಡ್ ಆಪ್ಷನ್ ಟು ಫೈಂಡ್ ಔಟ್ ದ ಅಚೀವ್ಮೆಂಟ್ ಇನ್ ಲರ್ನಿಂಗ್ ಔಟ್ಕಮ್ಸ್. ಟು ಫೈಂಡ್ ಔಟ್ ದ ಅಚೀವ್ಮೆಂಟ್, ಎಷ್ಟು ಅಚೀವ್ ಮಾಡಿದ್ದಾರೆ ಅಂತಂದ್ಬಿಟ್ಟು ನಾವು ಇದರಲ್ಲಿ ಫೈಂಡ್ ಔಟ್ ಮಾಡ್ಕೋತೀವಿ. ನೋಡಿ, ಇದರಲ್ಲಿ ನಾನು ಸಮ್ಯಾಟಿವ್ ಮತ್ತು ಫಾರ್ಮ್ಯಾಟಿವ್ ಅಸೆಸ್ಮೆಂಟಲ್ಲಿ ಮಾಡಿದ್ದೀನಿ. ಇದು ಅಸೆಸ್ಮೆಂಟ್ ಆಫ್ ಲರ್ನಿಂಗ್ ಯಾವುದು ಇದರಲ್ಲಿ ಬರುತ್ತೆ, ಅಸೆಸ್ಮೆಂಟ್ ಫಾರ್ ಲರ್ನಿಂಗ್ ಯಾವ್ದು ಬರುತ್ತೆ, ಅಥವಾ ಅಸೆಸ್ಮೆಂಟ್ ಆಸ್ ಲರ್ನಿಂಗ್ಗೆ ನಾವೇನು ಹೇಳ್ತೀವಿ. ಅಸೆಸ್ಮೆಂಟ್ ಆಫ್ ಲರ್ನಿಂಗ್ ಅಂತಂದರೆ ಏನು? ಅಸೆಸ್ಮೆಂಟ್ ಆಫ್ ಲರ್ನಿಂಗ್ ಅಂತಂದರೆ ಇದು ಒಂಥರ ಸಮ್ಯಾಟಿವ್ ಅಸೆಸ್ಮೆಂಟ್ ಇದ್ದಂಗೆ. ಅಸೆಸ್ಮೆಂಟ್ ಆಫ್ ಆಫ್ ಅಂತ ಇದೆ ನೋಡಿ. ಅಸೆಸ್ಮೆಂಟ್ ಆಫ್ ಲರ್ನಿಂಗ್ ಅಂತಂದರೆ ನೀವು ಒಂದು ಸಮ್ಯಾಟಿವ್ ಅಸೆಸ್ಮೆಂಟ್ ಅಂತ ನೆನಪಿಗಿಟ್ಕೋಬೇಕು. ಸಮ್ಯಾಟಿವ್ ಅಸೆಸ್ಮೆಂಟ್ ಅಂತ ನಿಮ್ಗೆ ಏನು ಹೇಳಿದ್ದೇನೆ, ಇದು ನಿಮಗೆ ಇದರಲ್ಲಿ ಏನು ಮಾಡಿರ್ತಾರೆ, ಸಮ್ಯಾಟಿವ್ ಅಸೆಸ್ಮೆಂಟಲ್ಲಿ ನಮ್ಮ ಅಚೀವ್ಮೆಂಟ್ನ, ಈ ವರ್ಡ್ ಇಂಪಾರ್ಟೆಂಟ್, ಸಮ್ಯಾಟಿವ್ ಅಸೆಸ್ಮೆಂಟಲ್ಲಿ ನಮ್ಮ ಅಚೀವ್ಮೆಂಟ್ನ ಟೆಸ್ಟ್ ಮಾಡೋದು. ಎಷ್ಟು ಅಚೀವ್ ಮಾಡಿದ್ದಾರೆ ಸಮ್ಯಾಟಿವ್ ಅಸೆಸ್ಮೆಂಟಲ್ಲಿ. ಈ ಸಮ್ಯಾಟಿವ್ ಅಸೆಸ್ಮೆಂಟ್ ನಿಮಗೆ ಎಲ್ಲ ಪೆಡಗಾಜಿಲಿ ಬರುತ್ತೆ, ಇಂಗ್ಲೀಷ್, ಮ್ಯಾಥ್ಸ್, ಸೈನ್ಸ್, ಇನ್ನೊಂದು ಇದು ಸೈಕಾಲಜಿಲಿ. ಸೊ ಅಚೀವ್ಮೆಂಟ್ ಈ ವರ್ಡ್ ಕಾಣಿಸಿದ್ರೆ ಅದು ಸಮ್ಯಾಟಿವ್ ಅಸೆಸ್ಮೆಂಟ್. ಅಚೀವ್ಮೆಂಟ್ ಅಟ್ ದ ಎಂಡ್ ಆಫ್ ದ ಟರ್ಮ್ ಅಥವಾ ಒಂದು ಎಂಡ್ ಆಫ್ ದ ಇಯರ್ ಮಾಡ್ತಾರಲ್ಲ, ಅದು ಯಾವಾಗ ಮಾಡೋದು? ಸಮ್ಯಾಟಿವ್. ಸಮ್ ಅಂದರೆ ಏನು? SUM. ಸಮ್ ಅಂದರೆ ಟೋಟಲ್ ಅಂತಂದ್ಬಿಟ್ಟು, ಟೋಟಲ್ ಎಲ್ಲ ಸೇರಿಸ್ಬಿಟ್ಟು ಫೈನಲಲ್ಲಿ ಮಾಡೋದು. ಏನು? ಒಂದು ಅಚೀವ್ಮೆಂಟ್ನ
ನಿಮ್ಮ ಅಚೀವ್ಮೆಂಟ್ನ ಟೆಸ್ಟ್ ಮಾಡೋದು. ಯಾವುದರಲ್ಲಿ? ಸಮ್ಮ್ಯಾಟಿವ್ ಅಸೆಸ್ಮೆಂಟ್ ಆಫ್ ಲರ್ನಿಂಗ್ ಅಂತಂದರೆ ನೀವು ಮೈಂಡಲ್ಲಿ ಸಮ್ಮ್ಯಾಟಿವ್ ಅಸೆಸ್ಮೆಂಟ್ ಅಂತ ನೆನ್ಪಿಟ್ಕೋಬೇಕು. ಇಲ್ಲಿ ನೋಡಿ ಏನಿದೆ, ಇಲ್ಲಿ ಬರೆದಿರೋದು, ಅಸೆಸ್ಮೆಂಟ್ ಆಫ್ ಲರ್ನಿಂಗ್ ಈಸ್ ಯೂಸ್ ಟು ಡೆಮಾನ್ಸ್ಟ್ರೇಟ್ ಅಚೀವ್ಮೆಂಟ್ ಆಫ್ ಯುವರ್ ಲರ್ನಿಂಗ್. ನೀವು ಎಷ್ಟು ಲರ್ನ್ ಮಾಡಿದ್ದೀರಾ, ಅಚೀವ್ಮೆಂಟ್ ಎಷ್ಟಾಗಿದೆ ಅನ್ನೋದು. ನೆಕ್ಸ್ಟ್, ದಿಸ್ ಈಸ್ ಗ್ರೇಡೆಡ್ ಅಸೆಸ್ಮೆಂಟ್ ಆ್ಯಂಡ್ ಯೂಶಲಿ ಕೌಂಟ್ಸ್ ಟುವರ್ಡ್ಸ್ ಯುವರ್ ಎಂಡ್ ಆಫ್ ಇಯರ್ ಅಥವಾ ಯುವರ್ ಎಂಡ್ ಆಫ್ ಡಿಗ್ರಿ ಆರ್ ಎಂಡ್ ಆಫ್ ಗ್ರೇಡ್. ಯಾವುದೋ ಒಂದು ಡಿಗ್ರಿ ಎಂಡಲ್ಲಿ ನಿಮಗೆ ಸಿಗುತ್ತಲ್ಲ, ಎಷ್ಟು ಅಚೀವ್ ಮಾಡಿದ್ದೀರಾ ಅಂತಂದ್ಬಿಟ್ಟು, ಅದು ಅಸೆಸ್ಮೆಂಟ್ ಆಫ್ ಲರ್ನಿಂಗ್. ಇವಾಗ ಕ್ವಶನ್ ನೋಡಿ, ಇವಾಗ ಅರ್ಥ ಆಗುತ್ತೆ ನಿಮಗೆ ಏನು. ದ ಮೇನ್ ಫೋಕಸ್ ಆಫ್ ಅಸೆಸ್ಮೆಂಟ್ ಆಫ್ ಲರ್ನಿಂಗ್ ಈಸ್ ಟು ಫೈಂಡ್ ಔಟ್ ದ ಅಚೀವ್ಮೆಂಟ್ ಇನ್ ಲರ್ನಿಂಗ್ ಔಟ್ಕಮ್. ಎಷ್ಟು ಅಚೀವ್ ಮಾಡಿದ್ದೀರಾ ಅಂತಂದ್ಬಿಟ್ಟು ಇವಾಗ ಕ್ಲಿಯರ್ ಆಗಿದೆ ಅನಿಸುತ್ತೆ. ನೆಕ್ಸ್ಟ್, ಅಸೆಸ್ಮೆಂಟ್ ಫಾರ್ ಲರ್ನಿಂಗ್ ಏನು ನೋಡೋಣ. ಅಸೆಸ್ಮೆಂಟ್ ಫಾರ್ ಲರ್ನಿಂಗ್ ಇದೊಂದು ಫಾರ್ಮ್ಯಾಟಿವ್ ಅಸೆಸ್ಮೆಂಟ್ ಇದ್ದಂಗೆ. FOR ಫಾರ್ಮ್ಯಾಟಿವ್ ಅಂತ ನೆನಪಿಟ್ಕೊಳ್ಳಿ. FOR ಬಂದಿದ ತಕ್ಷಣ ಅದು ಫಾರ್ ಅಂದರೆ ಫಾರ್ಮ್ಯಾಟಿವ್ ಅಸೆಸ್ಮೆಂಟ್ ಅಂತ ನೆನಪಿಟ್ಕೊಳ್ಳಿ. ಅಸೆಸ್ಮೆಂಟ್ ಫಾರ್ ಲರ್ನಿಂಗ್ ಅಲ್ಲಿ ಏನಾಗುತ್ತೆ, ಇಟ್ ಈಸ್ ಯೂಸ್ ಟು ರಿಸೀವ್ ಫೀಡ್ಬ್ಯಾಕ್ ಆನ್ ಯುವರ್ ಲರ್ನಿಂಗ್. ಫಾರ್ಮ್ಯಾಟಿವ್ ಅಸೆಸ್ಮೆಂಟಲ್ಲಿ ಫೀಡ್ಬ್ಯಾಕ್ ಸಿಗುತ್ತೆ. ಯಾರಿಗೆ? ಒಂದು ಟೀಚರ್ಗೂ ಫೀಡ್ಬ್ಯಾಕ್ ಸಿಗುತ್ತೆ, ಒಂದು ಮಕ್ಳಿಗೂ ಫೀಡ್ಬ್ಯಾಕ್ ಸಿಗುತ್ತೆ. ದಿಸ್ ಕ್ಯಾನ್ ಬಿ ಗ್ರೇಡೆಡ್ ಆರ್ ಅನ್ಗ್ರೇಡೆಡ್. Its importance lies in the fact that the feedback you receive can help you to improve your performance in future assessments. ಇವಾಗ ಫೀಡ್ಬ್ಯಾಕ್ ಸಿಗೋದ್ರಿಂದ ಏನಾಗುತ್ತೆ, ನಾವು ಒಂದು ಪರ್ಫಾರ್ಮೆನ್ಸಲ್ಲಿ ಏನಾಗುತ್ತೆ, ಒಂದು ಇಂಪ್ರೂವ್ಮೆಂಟ್ ಆಗುತ್ತೆ. ಇದು ಒಂದು ಗ್ರೇಡೆಡ್ ಆಗಿರ್ಬೋದು ಅಥವಾ ಅನ್ಗ್ರೇಡೆಡ್ ಆಗಿರ್ಬೋದು. ಅಂತಂದರೆ ಇವಾಗ ಗ್ರೇಡೆಡ್ ಅಂದರೆ ಯಾವುದರಲ್ಲಿ ನಿಮಗೆ ಸಮ್ಮೇಟಿವ್ ಅಸೆಸ್ಮೆಂಟಲ್ಲಿ ಗ್ರೇಡ್ ಕೊಡ್ತಾರೆ. ಸೊ ಗ್ರೇಡ್ ಯಾವಾಗ ಕೊಡ್ತಾರೆ? ಅದರಲ್ಲಿ ಯಾವುದರಲ್ಲಿ? ಸಮ್ಮ್ಯಾಟಿವ್ ಅಸೆಸ್ಮೆಂಟಲ್ಲಿ. ಇದು ಗ್ರೇಡೆಡು ಆಗಿರ್ಬೋದು ಅಥವಾ ಅನ್ಗ್ರೇಡೆಡು ಆಗಿರ್ಬೋದು ಅಂತಂದ್ಬಿಟ್ಟು. ಏನಕ್ಕೆ ಇದರಲ್ಲಿ ಫಾರ್ಮ್ಯಾಟಿವ್ ಅಸೆಸ್ಮೆಂಟಲ್ಲಿ ಏನೇನಿರುತ್ತೆ? ಕ್ವಿಝ್ ಇರುತ್ತೆ, ಟೆಸ್ಟ್ ಇರುತ್ತೆ, ಯೂನಿಟ್ ಟೆಸ್ಟ್. ನೋಡಿ, ಇದು ಇಂಪಾರ್ಟೆಂಟ್. ಯೂನಿಟ್ ಟೆಸ್ಟ್ ಅಂತ ಬರುತ್ತೆ. ಯೂನಿಟ್ ಟೆಸ್ಟ್ ಯಾವುದರಲ್ಲಿ? ಒಂದು ಫಾರ್ಮ್ಯಾಟಿವ್ ಅಸೆಸ್ಮೆಂಟಲ್ಲಿ ಬರುತ್ತೆ. ಓಕೆ, ಯೂನಿಟ್ ಟೆಸ್ಟ್, ಒಂದು ಕ್ವಿಝ್, ಇದೆಲ್ಲ ಒಂದು ಅಸೈನ್ಮೆಂಟ್ಸ್ ಆಗಿರಲಿ, ಕ್ವಿಝ್ ಆಗಿರಲಿ, ಇದೆಲ್ಲ ಫಾರ್ಮ್ಯಾಟಿವ್ ಅಸೆಸ್ಮೆಂಟಲ್ಲಿ ಇನ್ಕ್ಲೂಡ್ ಆಗುತ್ತೆ. ಇದು ಸಮ್ಮ್ಯಾಟಿವ್ ಅಸೆಸ್ಮೆಂಟ್ ಏನಾಗುತ್ತೆ, ಒಂದು ಗ್ರೇಡ್ ಇರುತ್ತೆ, ಅದು ಗ್ರೇಡೆಡ್. ಓಕೆ, ಗ್ರೇಡ್ ಇಂಪಾರ್ಟೆಂಟ್, ಅಚೀವ್ಮೆಂಟ್ ಇಂಪಾರ್ಟೆಂಟ್. ಅದರಲ್ಲಿ ಒಂದು ಕೀವರ್ಡ್ಸ್ ಇದೆಲ್ಲ ಇಂಪಾರ್ಟೆಂಟ್ ವರ್ಡ್ಸ್. ಯಾವುದರಲ್ಲಿ? ಸಮ್ಮ್ಯಾಟಿವ್ ಅಸೆಸ್ಮೆಂಟಲ್ಲಿ ಅಚೀವ್ಮೆಂಟ್ ಅಂತ ಇರುತ್ತೆ, ಸ್ಕಿಲ್ಸ್ ಅಂತ ಇರುತ್ತೆ, ಇನ್ನೊಂದು ಯಾವುದು? ಗ್ರೇಡ್ಸ್ ಅಂತ ಇರುತ್ತೆ. ಯಾವುದು? ಅಟ್ ದ ಎಂಡ್ ಆಫ್ ದ ಒಂದು ಇಯರ್ ಅಥವಾ ಎಂಡ್ ಆಫ್ ದ ಡಿಗ್ರಿ. ನೆಕ್ಸ್ಟ್, ಅಸೆಸ್ಮೆಂಟ್ ಆಸ್ ಲರ್ನಿಂಗ್. ಇದರಲ್ಲಿ ಏನಿದೆ? ಅಸೆಸ್ಮೆಂಟ್ ಆಸ್ ಲರ್ನಿಂಗಲ್ಲಿ ಫಸ್ಟ್ ಪಾಯಿಂಟ್ ನೋಡಿ, ಇಟ್ ಈಸ್ ಯೂಸ್ ಟು ಎಂಪವರ್ ಯು ಟು ಮ್ಯಾನೇಜ್ ಯುವರ್ ಓನ್ ಲರ್ನಿಂಗ್. ಇದಕ್ಕೆ ಸೆಲ್ಫ್ ಅಸೆಸ್ಮೆಂಟ್ ಅಂತ ಹೇಳ್ಬೋದು. ಆಸ್ ಲರ್ನಿಂಗಲ್ಲಿ ನಾವು ನಮ್ಮನ್ನೇ ಅಸೆಸ್ ಮಾಡ್ಕೊಳ್ಳೋಕ್ಕೆ ಹೆಲ್ಪ್ ಮಾಡತ್ತಿದ್ದು. ಇಟ್ ಈಸ್ ಯೂಸ್ ಟು ಎಂಪವರ್ ಯು ಟು ಮ್ಯಾನೇಜ್ ಯುವರ್ ಓನ್ ಲರ್ನಿಂಗ್. ನಾವು ಎಲ್ಲಿ ಮಿಸ್ಟೇಕ್ ಮಾಡ್ತಾ ಇದ್ದೀವಿ ಅಂತ ಅಂದ್ಬಿಟ್ಟು ಅರ್ಥ ಮಾಡ್ಕೊಳ್ಳೋಕೆ ಹೆಲ್ಪ್ ಮಾಡತ್ತಿದ್ದು. ಓಕೆ, ದಿಸ್ ಈಸ್ ಯೂಶಲಿ ಅನ್ಗ್ರೇಡೆಡ್. ಇದರಲ್ಲಿ ಗ್ರೇಡ್ಸ್ ಏನೂ ಇರೋದಿಲ್ಲ. ಏನು? ಸಮ್ಮ್ಯಾಟಿವ್ ಅಲ್ಲಿರುತ್ತೆ, ಫಾರ್ಮ್ಯಾಟಿವ್ ಅಲ್ಲಿರುತ್ತೆ ಗ್ರೇಡ್ಸ್. ಇದರಲ್ಲಿ ಇಟ್ ಈಸ್ ಅನ್ಗ್ರೇಡೆಡ್. ನೆಕ್ಸ್ಟ್, ಇಟ್ ಏಮ್ಸ್ ಟು involve you in the learning process. It aims to involve you in the learning process and help to evaluate your own work. Evaluate your own work. ಫಾರ್ಮ್ಯಾಟಿವ್ ಅಸೆಸ್ಮೆಂಟ್ ಅಲ್ಲಿ ಇರುತ್ತೆ ಒಂದು ಕೀವರ್ಡ್, ಮೇನ್ ಏನು ಇಂಪಾರ್ಟೆಂಟ್? ಫೀಡ್ಬ್ಯಾಕ್ ಅಂತ ಇರುತ್ತೆ ಫಾರ್ಮ್ಯಾಟಿವ್ ಅಸೆಸ್ಮೆಂಟ್ ಅಲ್ಲಿ, ಫೀಡ್ಬ್ಯಾಕ್. ನೆಕ್ಸ್ಟ್, ಅಸೆಸ್ಮೆಂಟ್ ಆಸ್ ಲರ್ನಿಂಗ್ ಅಲ್ಲಿ ಏನಿರುತ್ತೆ? ಇದರಲ್ಲಿ ಏನಿಲ್ಲ, ಸೆಲ್ಫ್ ಅಸೆಸ್ಮೆಂಟ್. ಸರಿ, ಕ್ವೆಶ್ಚನ್ ನಂಬರ್ 65 ನೋಡಿ. The main focus on assessment of learning is to find out the achievement in learning outcomes. Continuous and comprehensive evaluation emphasizes ಯಾವುದ್ರ ಮೇಲೆ? ಒಂದು CCE, ಕಂಟಿನ್ಯೂಸ್ ಆ್ಯಂಡ್ ಕಾಂಪ್ರಿಹೆನ್ಸಿವ್ ಇವ್ಯಾಲ್ಯೂಷನ್ ಯಾವುದ್ರ ಮೇಲೆ ಒತ್ತು ಕೊಡುತ್ತೆ ಅಂತಂದ್ಬಿಟ್ಟು. ಆಪ್ಷನ್ ನಂಬರ್ 1 ಇದಕ್ಕೆ ರೈಟ್ ಆನ್ಸರ್. ಥಾಟ್ ಪ್ರೊಸೆಸಸ್ ಆಫ್ ಸ್ಟೂಡೆಂಟ್ಸ್ ಆ್ಯಂಡ್ ಡಿಸ್ಕರೇಜಸ್ ಮೆಮೊರೈಸೇಷನ್. ಯಾವುದನ್ನು ನಾವು ಡಿಸ್ಕರೇಜ್ ಮಾಡಬೇಕು? ರೋಟ್ ಲರ್ನಿಂಗ್ನ ಡಿಸ್ಕರೇಜ್ ಮಾಡಬೇಕು, ಮೆಮೊರೈಸೇಷನ್ನ ಡಿಸ್ಕರೇಜ್ ಮಾಡಬೇಕು. ನೋಡಿ, ಇವಾಗ ಸೆಕೆಂಡ್ ಆಪ್ಷನ್ ಇದೆಯಲ್ಲ, ಕಂಡಕ್ಟಿಂಗ್ ಫ್ರೀಕ್ವೆಂಟ್ ಟೆಸ್ಟ್ ಆ್ಯಂಡ್ ಎಕ್ಸಾಮಿನೇಷನ್ ಅಂತ ಇದೆಯಲ್ಲ, ಇದು ತಪ್ಪು. ಏನಕ್ಕಂದರೆ ಒಂದು CCE ಏನು ಹೇಳುತ್ತೆ ಅಂತಂದರೆ ಮಕ್ಕಳಿಗೆ ಸ್ಟ್ರೆಸ್ ಕೊಡಬಾರ್ದು ಅಂತ ಹೇಳಿದೆ. ಇವಾಗ ಅವಾಗವಾಗ ಟೆಸ್ಟ್ ಮತ್ತು ಎಕ್ಸಾಮ್ ಮಾಡ್ತಾ ಇದ್ರೆ ಮಕ್ಕಳಿಗೆ ಸ್ಟ್ರೆಸ್ ಆಗುತ್ತೆ. ಸೊ CCE ಏನು ಹೇಳುತ್ತೆ? ಸ್ಟ್ರೆಸ್ ಕೊಡಬಾರ್ದು ಅಂತ ಹೇಳುತ್ತೆ. ಥರ್ಡ್ ಆಪ್ಷನ್, ಕಂಪ್ಲೀಷನ್ ಆಫ್ ಎಂಟೈರ್ ಸಿಲೆಬಸ್ ಬಿಫೋರ್ ಅಸೆಸ್ಮೆಂಟ್. ಒಂದು ಸಿಲೆಬಸ್ನ ಕಂಪ್ಲೀಟ್ ಮಾಡೋದು, ಇದು ಯಾವುದಕ್ಕೂ ಆಪ್ಷನ್ ರಾಂಗೇ ಇರುತ್ತೆ. ಓಕೆ, ಫೋರ್ತ್ ಆಪ್ಷನ್,
ಸ್ಟೂಡೆಂಟ್ಸ್ ಅಚೀವ್ಮೆಂಟ್ ಆಫ್ಟರ್ ಕಂಪ್ಲೀಷನ್ ಆಫ್ ಎವ್ರಿ ಕಂಟೆಂಟ್. ಇದು ಸಿ ಸಿ ಏನು ಎವ್ರಿ ಕಂಟೆಂಟ್ ಆದಮೇಲೆ ಸ್ಟೂಡೆಂಟ್ಸ್ ಅಚೀವ್ಮೆಂಟ್ ಎಷ್ಟಿದೆ ಅಂತಂದ್ಬಿಟ್ಟು ಮೆಷರ್ ಮಾಡೋದಿಲ್ಲ. ಈ ಸ್ಲೈಡ್ ನೋಡಿ, ಇದರಲ್ಲಿ ಸ್ಕೂಲಾಸ್ಟಿಕ್ ಮತ್ತು ಕೋ ಸ್ಕೂಲಾಸ್ಟಿಕ್ ಆಸ್ಪೆಕ್ಟ್ಸ್ ಆಫ್ ಸ್ಟೂಡೆಂಟ್ಸ್ ಏನು ಮಾಡ್ತಾರೆ, ಮೆಷರ್ ಮಾಡ್ತಾರೆ. ಎರಡು, ಸ್ಕೂಲಾಸ್ಟಿಕ್ ಮತ್ತು ಕೋ ಸ್ಕೂಲಾಸ್ಟಿಕ್, ಕರಿಕ್ಯುಲರ್ ಮತ್ತು ಕೋ ಕರಿಕ್ಯುಲರ್ ಎರಡು. ನೋಡಿ ಇದರಲ್ಲಿ ಏನಂದರೆ ಇಂಪಾರ್ಟೆಂಟ್, ಇದು ಅಂಡರ್ಲೈನ್ ಮಾಡಿದ್ದೀನಿ ನೋಡಿ. ಇದೇನು ಮಾಡ್ತಾರೆ, ಯಾವುದ್ರ ಮೇಲೆ ಇಂಪಾರ್ಟೆನ್ಸ್ ಕೊಡಬೇಕು ಅಂದರೆ ಟೆಸ್ಟಿಂಗ್ ಮಾಡೋದ್ರ ಮೇಲೆ ಅಲ್ಲ, ಯಾವುದ್ರ ಮೇಲೆ ಹೋಲಿಸ್ಟಿಕ್ ಲರ್ನಿಂಗ್, ಎಷ್ಟು ಲರ್ನಿಂಗ್ ಆಗಿದೆ ಎಲ್ಲದರಲ್ಲೂ. ಒಂದು ಇದೆ ಅಂತಲ್ಲ, ಒಂದು ಸ್ಪೋರ್ಟ್ಸ್ ಆಗಿರಲಿ, ಒಂದು ಇದಾಗಿರಲಿ, ಎಲ್ಲದು ಕರಿಕ್ಯುಲರ್ ಮತ್ತು ಕೋ ಕರಿಕ್ಯುಲರ್ ಎರಡು, ಎಲ್ಲದು ಟೋಟಲ್ ನೋಡಿ. ಇದರಲ್ಲಿ ಇವಾಗ ಕಾಣಿಸ್ತಿದೆಯಲ್ಲ, ಇದರಲ್ಲಿ ಏನಿದೆ, ಕಂಟಿನ್ಯೂಸ್ ಆ್ಯಂಡ್ ಕಾಂಪ್ರಿಹೆನ್ಸಿವ್ ವ್ಯಾಲ್ಯೂಷನ್ ಅಂತಂದರೆ ಸ್ಕೂಲಾಸ್ಟಿಕ್ ಅಂತಂದ್ರೆ ಏನು, FA ಮತ್ತು SA ಅಂದರೆ ಫಾರ್ಮೇಟಿವ್ ಅಸೆಸ್ಮೆಂಟ್ ಮತ್ತು ಸಮ್ಮೇಟಿವ್ ಅಸೆಸ್ಮೆಂಟ್ ಇರುತ್ತೆ. ಕೋ ಸ್ಕೂಲಾಸ್ಟಿಕಲ್ಲಿ ಏನಿರುತ್ತೆ, ಒಂದು ಪ್ರಾಜೆಕ್ಟ್ ವರ್ಕ್ ಆಗಿರಲಿ, ನಮ್ಮ ವ್ಯಾಲ್ಯೂಸ್, ಸ್ಕಿಲ್ಸ್, ಆ್ಯಟಿಟ್ಯೂಡ್ಸ್, ಇದೆಲ್ಲ ಒಂದು ಕೋ ಸ್ಕೂಲಾಸ್ಟಿಕಲ್ಲಿ ಬರುತ್ತೆ. ನೋಡಿ ಸ್ಟಾರ್ಟಿಂಗಲ್ಲಿ ನಿಮಗೆ ಅಸೆಸ್ಮೆಂಟ್ ಫಾರ್ ಲರ್ನಿಂಗ್ ಮತ್ತು ಅಸೆಸ್ಮೆಂಟ್ ಆಫ್ ಲರ್ನಿಂಗ್ ಅಂತ ಹೇಳಿದೆ. ಏನಿದೆ, ಅಸೆಸ್ಮೆಂಟ್ ಫಾರ್ ಲರ್ನಿಂಗ್ ಯಾವುದ್ರಲ್ಲಿರುತ್ತೆ, ಫಾರ್ಮ್ಯಾಟಿವ್ಗೆ ಅಸೆಸ್ಮೆಂಟ್ ಫಾರ್ ಲರ್ನಿಂಗ್ ಅಂತ ಹೇಳ್ತೀವಿ. ಅದರಲ್ಲಿ ನಾವು ಒಂದು ಕ್ವಾಲಿಟಿನ ಅಸೆಸ್ ಮಾಡ್ತೀವಿ ಫಾರ್ಮ್ಯಾಟಿವಲ್ಲಿ. ಸಮ್ಮ್ಯಾಟಿವಲ್ಲಿ ಏನಿರುತ್ತೆ, ಅಸೆಸ್ಮೆಂಟ್ ಆಫ್ ಲರ್ನಿಂಗ್ ಏನಿರುತ್ತೆ, ಒಂದು ಕ್ವಾಂಟಿಟಿ, ಎಷ್ಟು ಅಚೀವ್ ಮಾಡಿದ್ದೀವಿ ಅಂತಂದ್ಬಿಟ್ಟು ಕ್ವಾಂಟಿಟಿನ ಅಸೆಸ್ ಮಾಡ್ತೀವಿ. ಓಕೆ, ಅಸೆಸ್ಮೆಂಟ್ ಆ್ಯಸ್ ಲರ್ನಿಂಗ್ ಯಾವುದು, ಒಂದು ಸೆಲ್ಫ್ ಅಸೆಸ್ಮೆಂಟ್. ಅಸೆಸ್ಮೆಂಟ್ ಆ್ಯಸ್ ಲರ್ನಿಂಗ್ ಏನಿದೆ, ಸೆಲ್ಫ್ ಅಸೆಸ್ಮೆಂಟ್, ಅದು ಕೂಡ ಏನಿರುತ್ತೆ, ಒಂದು ಫಾರ್ಮ್ಯಾಟಿವಲ್ಲೇ ಬರುತ್ತೆ. ಓಕೆ, ಅಸೆಸ್ಮೆಂಟ್ ಆ್ಯಸ್ ಲರ್ನಿಂಗ್. ಇನ್ನೊಂದು ಕೋಆಪರೇಟಿವ್ ಲರ್ನಿಂಗಿಂದ ಏನಾಗುತ್ತೆ, ಅವ್ನು ಚೆನ್ನಾಗಿ ಗೊತ್ತಿಲ್ಲ, ಅವ್ನಿಗೆ ಹೆಲ್ಪ್ ಮಾಡೋಣ ಅಂತಂದ್ಬಿಟ್ಟು ಹೇಳ್ಕೊಡ್ತಾರೆ. ಇದರಿಂದ ಇದು ತುಂಬ ಇಂಪಾರ್ಟೆಂಟ್ ಪಾಯಿಂಟ್, ಇದು ತುಂಬಾ ಇಂಪಾರ್ಟೆಂಟ್. ಇದು ಯಾವುದು, ಕೋಆಪರೇಟಿವ್ ಲರ್ನಿಂಗ್, ಪಿಯರ್ ಟ್ಯೂಟರಿಂಗ್, ಇನ್ಕ್ಲೂಸಿವ್ ಕ್ಲಾಸ್ ರೂಮ್, ಇದೆಲ್ಲ ಮ್ಯಾಥ್ಸ್, ಸೈನ್ಸ್ ಎಲ್ಲ ಪೆಡಗಾಜಿಲೂ ಕೇಳಿದ್ದಾರೆ. ಸೊ ಇದು ವೆರಿ ಇಂಪಾರ್ಟೆಂಟ್. ಇದು ನೋಡಿ, ಒಂದು ಕ್ವಶನ್ ಕೇಳಿದರು, ಪಿಯರ್ ಟ್ಯೂಟರಿಂಗಿಂದ ಈಸ್ ಅ ಬೆಸ್ಟ್ ಸ್ಟ್ರಾಟಜಿ ಅಂತ ಕೇಳಿದರು. ಸೊ ಪಿಯರ್ ಟ್ಯೂಟರಿಂಗ್ ಇದು ಒಂದು ನಮ್ಮ ಆಬ್ಜೆಕ್ಟಿವ್ಸ್ನ ಅಚೀವ್ ಮಾಡೋಕ್ಕೆ, ನಮ್ಮ ಟೀಚಿಂಗ್ ಆಬ್ಜೆಕ್ಟಿವ್ಸ್ನ ಅಚೀವ್ ಮಾಡೋಕ್ಕೆ ಒಂದು ಬೆಸ್ಟ್ ಸ್ಟ್ರಾಟಜಿ ಯಾವುದು ಅಂತಂದರೆ ಪಿಯರ್ ಟ್ಯೂಟರಿಂಗ್. ಇದರಿಂದ ಏನಾಗುತ್ತೆ, ಮಕ್ಕಳಲ್ಲಿ ಒಂದು ಟೀಮ್ ಸ್ಪಿರಿಟ್ ಬಿಲ್ಡ್ ಆಗುತ್ತೆ, ಒಂದು ಸಪೋರ್ಟಿವ್ ರಿಲೇಷನ್ಶಿಪ್ ಬಿಲ್ಡ್ ಆಗುತ್ತೆ, ಒಂದು ಕಮ್ಯುನಿಕೇಷನ್ ಸ್ಕಿಲ್ಸ್ ಡೆವಲಪ್ ಆಗುತ್ತೆ, ಸೆಲ್ಫ್ ಎಸ್ಟೀಮ್ ಡೆವಲಪ್ ಆಗುತ್ತೆ, ಮತ್ತು ಒಂದು ಹೈಯರ್ ಅಚೀವ್ಮೆಂಟ್ ಬರುತ್ತೆ, ಒಂದು ಗ್ರೇಟ್ ಪ್ರೊಡಕ್ಟಿವಿಟಿ ಸಿಗುತ್ತೆ ನಮಗೆ. ಎಲ್ಲ ಯಾವುದರಿಂದ ಆಗುತ್ತೆ ಹೇಳಿ, ಪಿಯರ್ ಟ್ಯೂಟರಿಂಗಿಂದ, ಅಥವಾ ಒಂದು ಪಿಯರ್ ಟೀಚಿಂಗಿಂದ, ಅಥವಾ ಒಂದು ಪಿಯರ್ ಅಸೆಸ್ಮೆಂಟಿಂದ. ಓಕೆ, ನೆಕ್ಸ್ಟ್ ಕ್ವೆಶನ್ ನಂಬರ್ 77. ನೋಡಿ, ಇದು ಮಾಡೆಲ್ ಕ್ವೆಶನ್ ಪೇಪರ್ 2022 ಕೊಟ್ಟಿದ್ದಾರೆ. 2021 ಕ್ವೆಶನ್ ಪೇಪರಲ್ಲಿ 2020ಲಿ 2019ಲಿ ಎವ್ರಿ ಇಯರ್ ಇನ್ಕ್ಲೂಸಿವ್ ಎಜುಕೇಷನ್ ಬಗ್ಗೆ ಸೈಕಾಲಜಿಲಿ ಕೊಡ್ತಾರೆ, ಅಥವಾ ಸೈನ್ಸ್, ಮ್ಯಾಥ್ಸ್, ಯಾವುದೇ ಒಂದು ಸಬ್ಜೆಕ್ಟಲ್ಲಿ ಕೊಡ್ಬೋದು, ಯಾವುದೇ ಒಂದು ಪೆಡಗಾಜಿಲಿ ಕೊಡ್ಬೋದು. ಇದು ಇನ್ಕ್ಲೂಸಿವ್ ಎಜುಕೇಷನ್. ಓಕೆ, ಪೇಪರ್ 1ಅಲ್ಲೂ ಕೊಡ್ತಾರೆ, ಪೇಪರ್ 2ಅಲ್ಲೂ ಕೊಡ್ತಾರೆ. ಓಕೆ, ದ ಕಾನ್ಸೆಪ್ಟ್ ಆಫ್ ಇನ್ಕ್ಲೂಸಿವ್ ಎಜುಕೇಷನ್ ಏನು ಹೇಳುತ್ತೆ, ಫಸ್ಟ್ ಏನಿದೆ ಆಪ್ಷನ್ ನೋಡಿ, ಅಕ್ಸೆಪ್ಟ್ಸ್ ದ ಯೂಸ್ ಆಫ್ ಸ್ಪೆಷಲ್ ಸ್ಕೂಲ್ಸ್ ಆರ್ ಕ್ಲಾಸ್ ರೂಮ್, ರಾಂಗ್. ಸೆಕೆಂಡ್, ಕಂಡಕ್ಟ್ಸ್ ಫ್ರೀಕ್ವೆಂಟ್ ಟೆಸ್ಟ್ ಆ್ಯಂಡ್ ಎಕ್ಸಾಮಿನೇಷನ್, ರಾಂಗ್. ಥರ್ಡ್, ಅಲೋಸ್ ಫಾರ್ ಸಪರೇಟಿಂಗ್ CWSN ಫ್ರಮ್ ಅದರ್ಸ್ ಇನ್ ಕ್ಲಾಸ್ ರೂಮ್. CWSN ಅಂತಂದರೆ ಚೈಲ್ಡ್ ವಿತ್ ಸ್ಪೆಷಲ್ ನೀಡ್ಸ್ ಅಂತಂದ್ಬಿಟ್ಟು, ಸ್ಪೆಷಲ್ ನೀಡ್ಸ್ ಇರುತ್ತಲ್ಲ, ಆ ಚೈಲ್ಡ್ಗೆ ಸಪ್ರೇಟ್ ಮಾಡೋದು, ರಾಂಗ್. ಯಾವತ್ತು ಸೆಗ್ರಿಗೇಟ್ ಮಾಡೋದು ಅಥವಾ ಸಪ್ರೇಟ್ ಮಾಡೋದು, ಈ ಥರ ವರ್ಡ್ಸ್ ಇದೆ, ಅದು ಆಪ್ಷನ್ ರಾಂಗ್ ಇರುತ್ತೆ. ಯಾರಿಗೂ ಸೆಗ್ರಿಗೇಟ್ ಮಾಡಬಾರ್ದು, ಸೆಪ್ರೇಟ್ ಮಾಡಬಾರ್ದು. ಓಕೆ, ಲಾಸ್ಟ್ ಆಪ್ಷನ್, ರಿಜೆಕ್ಟ್ಸ್ ದ ಯೂಸ್ ಆಫ್ ಸ್ಪೆಷಲ್ ಸ್ಕೂಲ್ಸ್ ಆರ್ ಕ್ಲಾಸ್ ರೂಮ್. ಏನು, ಯಾರಿಗೂ ಒಂದು ಸ್ಪೆಷಲ್ ಸ್ಕೂಲ್ಸ್ ಮಾಡಬೇಕು ಈ ಥರ ಎಲ್ಲ ಹೇಳೋದಿಲ್ಲ. ಇನ್ಕ್ಲೂಸಿವ್ ಎಜುಕೇಷನ್ ಏನು ಹೇಳುತ್ತೆ, ಎಲ್ಲರಿಗೂ ಒಂದು ನಾರ್ಮಲ್ ಸ್ಕೂಲ್ ಏನಿರುತ್ತೆ ಅದರಲ್ಲೇ ಒಂದು ಓದಿಸ್ಬೇಕು. ಯಾರಿಗೆ, ಒಂದು ಡಿಸೇಬಲ್ಡ್ ಮಕ್ಕಳಾಗಿರಲಿ, ಸ್ಪೆಷಲ್ ನೀಡ್ಸ್ ಮಕ್ಕಳಾಗಿರಲಿ, ಕ್ರಿಯೇಟಿವ್ ಮಕ್ಕಳಾಗಿರಲಿ, ಒಂದು ಎಲ್ಲ ರೀತಿ ಮಕ್ಕಳು, ಸ್ಲೋ ಲರ್ನರ್ಸ್ ಆಗಿರಲಿ, ಎಲ್ಲರಿಗೂ ಒಂದೇ ರೀತಿ ಎಜುಕೇಷನ್ ಕೊಡಬೇಕು ಒಂದು ನಾರ್ಮಲ್ ಸ್ಕೂಲಲ್ಲಿ. ಇದು ಇನ್ಕ್ಲೂಸಿವ್ ಎಜುಕೇಷನ್ನ ಉದ್ದೇಶ. ಏನು, ಒಂದು ಮಕ್ಕಳಲ್ಲಿ ಇಂಟ್ರೆಸ್ಟ್ ಬರೋದಕ್ಕೋಸ್ಕರ. ಸೊ ಇದೇನು, ಕ್ರಿಯೇಟಿವಿಟಿ. ಓಕೆ, ನೆಕ್ಸ್ಟ್ ಕ್ವೆಶನ್, ದ ಒನ್ ವಿಚ್ ಈಸ್ ನಾಟ್ ಎ ಕ್ಯಾರೆಕ್ಟರಿಸ್ಟಿಕ್ ಆಫ್ ಡಿಸ್ಲೆಕ್ಸಿಯಾ ಈಸ್. ಇವಾಗ ವೆರಿ ಇಂಪಾರ್ಟೆಂಟ್ ಕ್ವೆಶನ್ ಇದು, 100% ಇದೊಂದು ಕೇಳ್ತಾರೆ, ಅದಕ್ಕೆ ಸ್ವಲ್ಪ ಕ್ಲೀನಾಗಿ ಕೇಳಿಸ್ಕೊಳ್ಳಿ. ದ ಒನ್ ವಿಚ್ ಈಸ್ ನಾಟ್ ಎ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಡಿಸ್ಲೆಕ್ಸಿಯಾ ಈಸ್. ಇದರಲ್ಲಿ ಆಪ್ಷನ್ ನಂಬರ್ 1 ಏನಿದೆ, ಯೂಸೇಜ್ ಆಫ್ ರೈಟ್ ಆರ್ ಲೆಫ್ಟ್ ಹ್ಯಾಂಡ್.
ನೋಡಿ ಇವಾಗ ರೈಟ್ ಹ್ಯಾಂಡ್ ಲೆಫ್ಟ್ ಹ್ಯಾಂಡ್ ಯೂಸ್ ಮಾಡೋದು ಇದೇನಿಲ್ಲ, ನಾವು ರೈಟ್ ಹ್ಯಾಂಡ್ ಯೂಸ್ ಮಾಡ್ತಾ ಇದ್ರೆ ನಮ್ಮ ಲೆಫ್ಟ್ ಹೆಮಿಸ್ಫಿಯರ್ ಮೈಂಡಲ್ಲಿ ವರ್ಕ್ ಮಾಡ್ತಾ ಇರತ್ತೆ. ನಾವು ಲೆಫ್ಟ್ ಹ್ಯಾಂಡ್ ಯೂಸ್ ಮಾಡಿದ್ರೆ ರೈಟ್ ಹೆಮಿಸ್ಫಿಯರ್ ವರ್ಕ್ ಮಾಡ್ತಿರತ್ತೆ. ಸೊ ಇದು ಆಪ್ಷನ್ ನಾಟ್ ಎ ಕ್ಯಾರೆಕ್ಟರಿಸ್ಟಿಕ್, ಇದು ಫಸ್ಟ್ ಆಪ್ಷನ್. ಸೆಕೆಂಡ್ ಆಪ್ಷನ್ ನೋಡಿ, ಪ್ರಾಬ್ಲಮ್ಸ್ ಇನ್ ರೀಡಿಂಗ್ ವಿತ್ ಅಕ್ಯುರಸಿ, ಸ್ಪೀಡ್ ಅಂಡ್ ಕಾಂಪ್ರಿಹೆನ್ಷನ್, ಇದು ಒಂದು ಡಿಸ್ಲೆಕ್ಸಿಯಾದು ಕ್ಯಾರೆಕ್ಟರಿಸ್ಟಿಕ್. ಥರ್ಡ್, ಸ್ಲೋ ರೈಟಿಂಗ್, ಸ್ಲೋ ರೈಟಿಂಗ್ ಬರೆಯೋದ್ರಲ್ಲಿ ತುಂಬ ಸ್ಲೋ ಇರ್ತಾರೆ. ನೆಕ್ಸ್ಟ್, ಡಿಫಿಕಲ್ಟಿ ಇನ್ ರೀಕಾಲಿಂಗ್ ವರ್ಡ್ಸ್, ಇದು ಕೂಡ ಒಂದು ಡಿಸ್ಲೆಕ್ಸಿಯಾದು. ನೋಡಿ ಇದು ತುಂಬ ಡೀಪಾಗಿ ಕೇಳಿದ್ದಾರೆ ಕ್ವಶನ್, ನಿಮಗೆ ಡೈರೆಕ್ಟ್ ಕ್ವಶನ್ ಕೇಳಿಲ್ಲ. ಡಿಸ್ಲೆಕ್ಸಿಯಾ ಅಂತಂದ್ರೆ ಏನು, ರೀಡಿಂಗ್ ಡಿಸಾರ್ಡರ್ ಅಂತ ಓದ್ತೀವಿ ನಾವು ಅಷ್ಟೇ ಡೈರೆಕ್ಟ್ ಕ್ವಶನ್ ಇದ್ದಾಗ. ಆದರೆ ಇಲ್ಲಿ ಸ್ಲೋ ರೈಟಿಂಗ್ ಇರ್ತಾರೆ ಡಿಸ್ಲೆಕ್ಸಿಯಾ ಇರೋರು. ಇನ್ನೊಂದು ಡಿಫಿಕಲ್ಟಿಂಗ್ ಇನ್ ರೀಕಾಲಿಂಗ್ ವರ್ಡ್ಸ್, ಅವ್ರಿಗೆ ಮಕ್ಕಳಿಗೆ ಏನಾಗ್ತಿರತ್ತೆ, ಬಿಗೆ ಡಿ ಥರ ಕಾಣಿಸ್ತಾ ಇರತ್ತೆ, ಅಥವಾ ಉಲ್ಟಾ ಕಾಣಿಸ್ತಾ ಇರತ್ತೆ. SAW ಸಾಗೆ WAS ವಾಸ್ ಕಾಣಿಸ್ತಾ ಇರತ್ತೆ, ಪಿಗೆ ಡಿ ಕಾಣಿಸ್ತಾ ಇರತ್ತೆ, ಪಿಗೆ 9 ಅಂತ ಅನ್ಕೋತಾರೆ. ಸೊ ಇದೆಲ್ಲ ಯಾವುದ್ರಲ್ಲಿ ಡಿಸ್ಲೆಕ್ಸಿಯಾ ಇದ್ದಾರಲ್ಲ ಆ ಮಕ್ಕಳಿಗೆ ರೀಡಿಂಗ್ ಡಿಸಾರ್ಡರ್. ನಾನು 15 ಕ್ವೆಶನ್ಸ್ ಏನೋ ಕೊಟ್ಟಿದ್ದೀನಿ, ಒಂದು ವಿಡಿಯೋ ಮಾಡಿದ್ದೀನಿ, ಯಾವುದು ಲರ್ನಿಂಗ್ ಡಿಸಬಿಲಿಟೀಸ್ ಬಗ್ಗೆ ಡೀಟೇಲ್ ಆಗಿ. ಡಿಸ್ಫೇಸಿಯಾ ಅಂತಂದ್ರೇನು, ಡಿಸ್ಕ್ಯಾಲ್ಕುಲಿಯಾ ಅಂತಂದ್ರೇನು, ಡಿಸ್ಗ್ರಾಫಿಯಾ ಅಂತಂದ್ರೇನು, ಇದೆಲ್ಲ ಒಂದು ವಿಡಿಯೋ ಮಾಡಿದ್ದೀನಿ. ಪ್ಲಸ್ 15 ಪ್ರೀವಿಯಸ್ ಇಯರ್ಸ್ ಕ್ವೆಶನ್ಸ್ ಕೊಟ್ಟಿದ್ದೀನಿ. ನೀವು ನಾನು ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ ನೋಡಿ. ಇದರಲ್ಲಿ ಸೆಫೆಲೋಕಾರ್ಡಲ್ ಪ್ಯಾಟ್ರನ್ ಅಲ್ಲಿ ಏನಾಗುತ್ತೆ ಅಂತಂದ್ರೆ, ಒಂದು ಮಗು 2 months ಅಲ್ಲಿದ್ದಾಗ ಹೇಗೆ ಅಂದ್ರೆ, ಒಂದು ಹೆಡ್ ಫಸ್ಟ್ ಗ್ರೋತ್ ಆಗ್ತದೆ. ಸೊ ಹೆಡ್ ಟು ಟೋ ಗ್ರೋತ್ ಆಗುತ್ತಲ್ಲ, ಅಥವಾ ಹೆಡ್ ಇಂದ ಫುಟ್ ಗ್ರೋ ಆಗುತ್ತಲ್ಲ, ಅದಕ್ಕೆ ನಾವು ಸೆಫೆಲೋಕಾರ್ಡಲ್ ಪ್ರಿನ್ಸಿಪಲ್ ಅಂತೀವಿ. ಪ್ರಾಕ್ಸಿಮೋಡಿಸ್ಟಲ್ ಅಂದ್ರೆ ಏನು, ಸೆಂಟರ್ ಟು ಪೆರಿಫೆರಿ, ಅಥವಾ ಸೆಂಟರ್ ಟು ಔಟರ್ ಪಾರ್ಟ್ಸ್, ಅಥವಾ ಸೆಂಟರ್ ಟು ಔಟ್ಸೈಡ್. ಇದಕ್ಕೆ ನಾವೇನು ಹೇಳ್ತೀವಿ, ಪ್ರಾಕ್ಸಿಮೋಡಿಸ್ಟಲ್ ಪ್ಯಾಟ್ರನ್ ಅಥವಾ ಪ್ರಾಕ್ಸಿಮೋಡಿಸ್ಟಲ್ ಪ್ರಿನ್ಸಿಪಲ್. ನೋಡಿ ಇವಾಗ ಇದೆರಡರಲ್ಲಿ ಕನ್ಫ್ಯೂಸ್ ಮಾಡ್ಕೋತೀರಾ. ಸೊ ಅದಕ್ಕೆ ನೀವು ಒಂದು ಶಾರ್ಟ್ ಟ್ರಿಕ್ ನೆನಪಿಗೆ ಇಟ್ಕೊಳ್ಳಿ. CCS ಅಂತಂದರೆ ಏನು, ಹೆಡ್ ಟು ಟೋ. ಯಾವಾಗಲೂ ನೀನು CCS ಅಂತ ಅಂದ್ಕೊಳ್ಳಿ. ಯಾವಾಗಲೂ CCS ಅಂತಂದರೆ ತಲೆಯಿಂದ ಕೆಳಗಡೆವರೆಗೂ, ಹೆಡ್ಡಿಂದ ಟೋವರೆಗೂ, ಅಥವಾ ಹೆಡ್ಡಿಂದ ಫುಟ್ವರೆಗೂ ಯಾವಾಗಲೂ ನಿಂದು CCS ಇರುತ್ತೆ ಅಂತ ಅಂದ್ಕೊಳ್ಳಿ. ಏನಕ್ಕೆ, ಇದು ಒಂದು ಟ್ರಿಕ್ ನೆನಪಿಗೆ ಇಟ್ಕೊಳ್ಳೋಕ್ಕೆ. CCS ಅಂದರೆ ಏನು, ಸೆಫೆಲೋಕಾರ್ಡಲ್ ಸೀಕ್ವೆನ್ಸ್. ಓಕೆ ಫ್ರೆಂಡ್ಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ನಮ್ಮ ಚಾನಲ್ಗೆ ನೀವು ಹೊಸದಾಗಿ ಬಂದಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಥರ ಸೈಕಾಲಜಿ ನೆಕ್ಸ್ಟ್ ವೀಡಿಯೋಸ್ ರಿವಿಷನ್ ಮಾಡ್ತೀನಿ. ನಿಮಗೆ ಮೇನ್ ಏನು ಇಂಪಾರ್ಟೆಂಟ್ ಟಾಪಿಕ್ಸ್ ಇದೆಯೋ ಅದ್ರ ಮೇಲೆ. ಓಕೆ, ಥ್ಯಾಂಕ್ ಯು ಒನ್ಸ್ ಅಗೇನ್.